ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ನೇತೃತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಸಂಘಗಳ ಸಂಯೋಗದಲ್ಲಿ ಛಾಯಾಗ್ರಾಹಕರ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವ ವಿಶೇಷ ಕೆಪಿಎ ಆಸರೆ ಯೋಜನೆಯನ್ನು ಜಾರಿಗೆ ತರುತ್ತಿದ್ದು, ಈ ಯೋಜನೆಯಲ್ಲಿ ಅಸೋಸಿಯೇಷನ್ನಲ್ಲಿ ಸದಸ್ಯರಾದವರು ನಿಧನ ಹೊಂದಿದರೆ ಅಂತಹ ಸದಸ್ಯತ್ವದ ಕುಟುಂಬದ ನಾಮಿನಿಗೆ 1 ಲಕ್ಷ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ನೀಡುವ ವಿಶೇಷ ಯೋಜನೆಯನ್ನು ಕೆಪಿಎ ಸಂಸ್ಥೆ ಜಾರಿಗೆ ತರುತ್ತಿದೆ ಎಂದು ಅಧ್ಯಕ್ಷರಾದ ಬಸವರಾಜ ಸಿ ತೋಟದ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯಲ್ಲಿ ಮೊದಲಿಗೆ ಸದಸ್ಯರಾಗುವವರು ಕರ್ನಾಟಕ ಛಾಯಾಚಿತ್ರ ಗ್ರಾಹಕರಾಗಿರಬೇಕು, ತಮ್ಮ ಸ್ಥಳೀಯ ಸಂಘದಲ್ಲಿ ಸದಸ್ಯನಾಗಿರಬೇಕು, ಆಯಾ ಸಂಘದ ಗುರುತಿನ ಚೀಟಿ ಇರಬೇಕು. ಇದು ಕಡ್ಡಾಯ. ಸದಸ್ಯರಾದ ಬಯಸುವವರು ತಮ್ಮ ಸಂಘದ ವ್ಯಾಪ್ತಿಯಲ್ಲೇ ಸದಸ್ಯನಾಗುವುದು ಕಡ್ಡಾಯ. ಈ ಯೋಜನೆಗೆ 110 ರೂಪಾಯಿ ಹಣ ನೀಡಿ ಯೋಜನೆ ಅರ್ಜಿ ಭರ್ತಿ ಮಾಡುವುದರ ಮೂಲಕ ಸದಸ್ಯತ್ವ ಪಡೆಯಬೇಕು. ಈ ಯೋಜನೆಯಲ್ಲಿ ಕನಿಷ್ಠ ರಾಜ್ಯಾದ್ಯಂತ 10,000 ಛಾಯಾಗ್ರಾಹಕರ ಸದಸ್ಯರು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸೇರಿಸುವ ಉದ್ದೇಶ ಹೊಂದಿದೆ. ಜೂನ್ 1 ರಿಂದ ಆಗಸ್ಟ್ 19 ರವರೆಗೂ ಸದಸ್ಯತ್ವ ಅಭಿಯಾನ ಇರುತ್ತದೆ. ಇದಾದ ಆಗಸ್ಟ್ 19 ನಂತರದಿಂದ ಈ ಯೋಜನೆ ಜಾರಿಗೆ ಬರುತ್ತದೆ. ಅಲ್ಲಿಯವರೆಗೂ ಕೇವಲ ಸದಸ್ಯತ್ವ ನೋಂದಣಿ ಮಾತ್ರವೇ ಇರುತ್ತದೆ. ಆಸರೆ ಯೋಜನೆಯಲ್ಲಿ ಸದಸ್ಯರಾದವರು ಯಾರಾದರೂ ನಿಧನ ಹೊಂದಿದರೆ ಅಂತಹ ಸಂದರ್ಭದಲ್ಲಿ ಪ್ರತಿ ಸದಸ್ಯನಿಂದ 10 ರೂಪಾಯಿ ಹಣ ದೇಣಿಗೆ ಪಡೆಯಲಾಗುವುದು. ಪ್ರತಿಯೊಬ್ಬ ಸದಸ್ಯನಿಂದ 10 ರೂಪಾಯಿ ದೇಣಿಗೆ ಸಂಗ್ರಹಿಸಿ ಎಲ್ಲ ದೇಣಿಗೆಯ ಹಣವನ್ನು ಕೆಪಿಎ ಆಸರೆ ಯೋಜನೆ ಬ್ಯಾಂಕ್ ಖಾತೆಯಲ್ಲಿ ಕ್ರೋಢೀಕರಿಸಿ ರಾಜ್ಯ ವ್ಯಾಪ್ತಿ ಸಂಗ್ರಹಿಸಿ 10 ರೂಪಾಯಿ ಹಣವನ್ನು ಒಟ್ಟಾಗಿ ಸೇರಿಸಿ ಅಂದಿನ ದಿನದ ಎಷ್ಟು ಹಣ ಸಂಗ್ರಹವಾಗುತ್ತದೋ ಅಷ್ಟು ಹಣವನ್ನು ನಿಧನ ಹೊಂದಿದ ನಮ್ಮ ಆಸರೆ ಯೋಜನೆಯ ಕುಟುಂಬದ ನಾಮಿನಿಯವರಿಗೆ ಚೆಕ್ ಮುಖಾಂತರ 12 ದಿನಗಳ ಒಳಗಾಗಿ ತಮ್ಮ ತಾಲೂಕು ಜಿಲ್ಲೆ ಸಂಘದ ಮುಖಾಂತರ ತಲುಪಿಸಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕರ್ನಾಟಕ ಛಾಯಾಚಿತ್ರಗಾರ ಗ್ರಾಹಕರ ಸಂಘದ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಘಗಳ ಸಹಯೋಗದಲ್ಲಿ ಛಾಯಾಗ್ರಾಹಕರ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವ ವಿಶೇಷ ಕೆಪಿಎ ಆಸರೆ ಯೋಜನೆ ಅಸೋಸಿಯೇಷನ್ನಲ್ಲಿ ಸದಸ್ಯರಾದ ನಿಧನ ಹೊಂದಿದ ಛಾಯಾಗ್ರಾಹಕರಿಗೆ ಅಸೋಸಿಯೇಷನ್ ವತಿಯಿಂದ ಎಲ್ಲ ಛಾಯಾಗ್ರಾಹಕರು ಸೇರಿ ಯಾವ ಸದಸ್ಯ ತೀರ್ಕೊಂಡಿರ್ತಾರೆ ಅವರ ನಾಮಿನಿ ಅವರಿಗೆ 1 ಲಕ್ಷ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ನೀಡುವ ವಿಶೇಷ ಯೋಜನೆಯು ಕೆಪಿಎ ಸಂಸ್ಥೆ ಜಾರಿಗೆ ತರುತ್ತಿದೆ. ಈ ಯೋಜನೆಯಲ್ಲಿ ಮೊದಲಿಗೆ ಸದಸ್ಯರಾಗುವ ಕರ್ನಾಟಕದ ಛಾಯಾಚಿತ್ರ ಗ್ರಾಹಕರಾಗಿರಬೇಕು, ತಮ್ಮ ಸ್ಥಳೀಯ ಸಂಘದಲ್ಲಿ ಸದಸ್ಯರಾಗಿರಬೇಕು, ಆಯಾ ಸಂಘದ ಗುರುತಿನ ಚೀಟಿ ಹೊಂದಿರಬೇಕು. ಇದು ಕಡ್ಡಾಯವಾಗಿರುತ್ತದೆ. ಸದಸ್ಯರಾಗಲು ಬಯಸುವವರು ತಮ್ಮ ಸಂಘದ ವ್ಯಾಪ್ತಿಯಲ್ಲೇ ಸದಸ್ಯರಾಗುವುದು ಕಡ್ಡಾಯ ಇರುತ್ತದೆ. ಈ ಯೋಜನೆಗೆ 110 ರೂಪಾಯಿ ಹಣ ನೀಡಿ ಯೋಜನೆಯ ಅರ್ಜಿ ಭರ್ತಿ ಮಾಡುವುದರ ಮೂಲಕ ಸದಸ್ಯತ್ವ ಪಡೆಯಬೇಕು. ಈ ಯೋಜನೆಯಲ್ಲಿ ಕನಿಷ್ಠ ರಾಜ್ಯಾದ್ಯಂತ 10,000 ಛಾಯಾಗ್ರಾಹಕರ ಸದಸ್ಯರ ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿಸುವ ಉದ್ದೇಶ ಹೊಂದಿದೆ. ಜೂನ್ 1 ರಿಂದ ಆಗಸ್ಟ್ 19 ರವರೆಗೆ ಸದಸ್ಯತ್ವ ಅಭಿಯಾನ ಇರುತ್ತದೆ. ಇದಾದ ಆಗಸ್ಟ್ 19 ನಂತರ ಈ ಯೋಜನೆ ಜಾರಿಗೆ ಬರುತ್ತದೆ. ಅಲ್ಲಿಯವರೆಗೂ ಕೇವಲ ಸದಸ್ಯತ್ವ ನೋಂದಣಿ ಮಾತ್ರವೇ ಇರುತ್ತದೆ. ಆಸರೆ ಯೋಜನೆಯಲ್ಲಿ ಸದಸ್ಯರಾದವರು ಯಾರಾದರೂ ನಿಧನ ಹೊಂದಿದ್ದರೆ ಅಂತಹ ಸಂದರ್ಭದಲ್ಲಿ ಪ್ರತಿ ಸದಸ್ಯನಿಂದ 10 ರೂಪಾಯಿ ದೇಣಿಗೆ ಪಡೆಯಲಾಗುವುದು. ಪ್ರತಿಯೊಬ್ಬ ಸದಸ್ಯನಿಂದ 10 ರೂಪಾಯಿ ದೇಣಿಗೆ ಸಂಗ್ರಹಿಸಿ ಎಲ್ಲ ದೇಣಿಗೆ ಹಣವನ್ನು ಕೆಪಿಎ ಆಸರೆ ಯೋಜನೆಯ ಬ್ಯಾಂಕ್ ಖಾತೆಯಲ್ಲಿ ಕ್ರೋಢೀಕರಿಸಿ ರಾಜ್ಯ ವ್ಯಾಪ್ತಿ ಸಂಗ್ರಹಿಸಿ 10 ಹಣವನ್ನು ಒಟ್ಟಾಗಿ ಸೇರಿಸಿ ಅಂದಿನ ಎಷ್ಟು ಹಣ ಸಂಗ್ರಹವಾಗುತ್ತೋ ಅಷ್ಟು ಹಣವನ್ನು ನಿಧನ ಹೊಂದಿದ ನಮ್ಮ ಆಸರೆ ಯೋಜನೆಯ ಸದಸ್ಯನ ಕುಟುಂಬದ ನಾಮಿನಿಯವರಿಗೆ ಚೆಕ್ ಮುಖಾಂತರ 12 ದಿನಗಳ ಒಳಗಾಗಿ ತಮ್ಮ ತಾಲೂಕಿನ ಜಿಲ್ಲಾ ಸಂಘಗಳ ಮುಖಾಂತರ ಅವರ ಮನೆಗೆ ತಲುಪಿಸುವ ಜವಾಬ್ದಾರಿ ಅಸೋಸಿಯೇಷನ್ ವತಿಯಿಂದ ಮಾಡ್ತಾಯಿದ್ದೀವಿ. ಆಸರೆ ಯೋಜನೆಯ ಮಾನವೀಯ ಕಾರ್ಯಕ್ರಮವಾಗಿದ್ದು, ಆಸರೆ ಯೋಜನೆಯಲ್ಲಿ ಸದಸ್ಯರಾದ ಎಲ್ಲ ಛಾಯಾ ಕುಟುಂಬಗಳಿಗೆ ನಮ್ಮ ಕೈಲಾದ ಸಣ್ಣ ಸಹಾಯ ಮಾಡುವ ಉದ್ದೇಶದಿಂದ ಈ ವಿಶೇಷ ಯೋಜನೆಯನ್ನು ಜಾರಿಗೆ ತಂದಿದ್ದು, ಕೆಪಿಎ ಆಸರೆ ಯೋಜನೆಯನ್ನು ನೀವು ಒಟ್ಟಿಗೆ ಯಶಸ್ವಿಯಾಗೋಣ ಎಂದು ಬನ್ನಿ ಅಂತ ಈ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ಇದರಲ್ಲಿ ಕರ್ನಾಟಕ ಛಾಯಾಗ್ರಾಹಕ ಸಂಘದ ಒಂದು ಬ್ರೋಚರ್ ಇದೆ. ಇದರಲ್ಲಿ ಎಲ್ಲ ಮಾನದಂಡಗಳು ಕೂಡ ಇದರಲ್ಲಿದೆ. ತಮ್ಮೆಲ್ಲರಿಗೂ ಒಂದು ಕಾಪಿ ಕೊಡ್ತೀವಿ ಸರ್.
540 ಸದಸ್ಯರು.